ಪ್ರಯೋಜನಂ ಅನುದ್ಯಶ್ಯ ಮಂದೋಪಿ ನ ಪ್ರವರ್ತತೆ. ಪ್ರಯೋಜನ ಇರಲಾರದ ಶಾನ್ಯ ಮನುಷ್ಯ ಅಲ್ಲ, ಮೂರ್ಖ ಮನುಷ್ಯನೂ ಕೆಲಸದೊಳಗೆ ಕೈ ಹಾಕಂಗಿಲ್ಲ ಅಂತ. ಬುದ್ಧಿಗೇಡಿ ಅಂತೀರಲ್ಲ ನೀವು, ಬುದ್ಧಿ ಇಲ್ಲದವ ಅವನು ಕೂಡ ಕೆಲಸದೊಳಗೆ ಕೈ ಹಾಕಂಗಿಲ್ಲ. ಮತ್ತು ಲಾಭ ಇರಲಾರದ ಯಾರೂ ಯಾವ ಕೆಲಸನೂ ಮಾಡಂಗಿಲ್ಲ ಅಂತಂದ್ರೆ ಪ್ರವಚನ ಕೇಳುವುದರಿಂದ ಏನು ಲಾಭದ? ಬಹಳ ದೊಡ್ಡ ಲಾಭದ ರೀ ತಾಯಂದಿರ. ಬಹುತೇಕ ನ ಭೂತೋ ನ ಭವಿಷ್ಯತಿ, ಅಂತಹ ಲಾಭದ. ನೀವು ಕೇಳ್ತಾ 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 ಲಕ್ಷ್ಯ ಕೊಟ್ಟ ಬಹಳ ಚಂದ ಶ್ರವಣ ನಿಧಿಧ್ಯಾಸನ ಇವುಗಳನ್ನು ಮಾಡಿದ್ರಿ ಅಂತಂದ್ರೆ, ಮನನಾದಿಗಳನ್ನು ಮಾಡಿದ್ರಿ ಅಂತಂದ್ರೆ ಇದರಿಂದ ನಿಮಗೆ ಮುಂದೆ ಮುಕ್ತಿನೂ ಆಗಬಹುದು. ಆ ಲಾಭ ಜಗತ್ತಿನೊಳಗೆ ಎಲ್ಲಿಯೂ ಯಾರಿಗೂ ಸಿಗಂಗಿಲ್ಲ, ಅದು ಶ್ರವಣ ಮಾತ್ರದಿಂದ ಸಿಗುತ್ತದೆ. ಅದರಿಂದ ಬಿಟ್ಟಿವ್ರಿ ಆ ಲಾಭದ ಕಡೆ. ನಾವು ಎದಕ್ಕೆ ಗಂಟು ಬಿದ್ದೀವಂದ್ರೆ ಬರೀ ಕ್ಷಣಿಕ ಲಾಭ, ಇದರ ಕಡೆ ನಾವು ಗಂಟು ಬಿದ್ದೀವಿ. ಆತ್ಮ ಲಾಭ ಬಹಳ ದೊಡ್ಡ ಲಾಭದ ತಾಯಂದಿರ. ಅದಕ್ಕೆ ಮಹಾತ್ಮರ ಜೀವನ ದರ್ಶನವನ್ನು ನಾವು ನೋಡಬೇಕು. ಇನ್ನು ವ್ಯಾವಹಾರಿಕವಾಗಿ ಹೇಳಬೇಕಂತಂದ್ರೆ ಲಾಭ, ವ್ಯಾವಹಾರಿಕವಾಗಿ ಹೇಳಬೇಕಂತಂದ್ರೆ ಅವರು ಸಂತರು, ಶರಣರು, ಮಹಾತ್ಮರು ಯಾವ ದಾರಿಯೊಳಗೆ ನಡೆದಿರ್ತಾರಲ್ಲ ಅವರ ಚರಿತ್ರೆಗಳನ್ನು ನಾವು ಕೇಳಿ ಅವರ ದಾರಿಯೊಳಗೆ ನಾವು ಅನುಸರಿಸಲಿಕ್ಕೆ ಹೋಗಲಿಕ್ಕೆ ಬರುತ್ತದೆ. ಅದರ ಸಲುವಾಗಿ ಕೇಳುವ. ಯದ್ಯದಾಚರತಿ ಶ್ರೇಷ್ಠ ಸ್ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ದೇವಾ ಲೋಕಾಸ್ತದನು ವರ್ತತೆ. ಮಹಾತ್ಮರ ಜೀವನವನ್ನು ನಾವು ನೋಡಿ ಕೇಳಿ ಕಲಿಬೇಕು ತಾಯಂದಿರ. ಮತ್ತು ಈ ನಮ್ಮ ಜೀವನಕ್ಕೆ ಒಂದು ಮಹತ್ವ ಯಾವಾಗ ಬರ್ತದಂತೀರಿ ನೋಡಿರ್ಬೇಕಾರೆ, ಆಧ್ಯಾತ್ಮದೊಳಗೆ ನೀವು ಬಂದು ಒಂದಿಟ್ಟು ನೋಡ್ರಿ. ಇಲ್ಲಿ ಬಂದ ಕೂಡಲೇ ವಾತಾವರಣ ಹೆಂಗಿರ್ತದ ರೀ? ಈಗ ಯಾರು ಒಬ್ರು ಬಂದ್ರಂದ್ರೆ ಹಂಗೆ ಇಲ್ಲಿ ಬರಾಕ ನಾಚಿಕೆ ಬರ್ಬೇಕು. ಮತ್ತು ಮನುಷ್ಯಾಗ ನಾಚಿಕೆ ಹೆಂಗ? ಹಣ್ಣಿ ಮೇಲೆ ವಿಭೂತಿ ಇಲ್ಲದ, ಕೈಕಾಲು ಮುಖ ತೊಳ್ಕೊಳ್ಳಾರದ, ಚಂದ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಳ್ಳಾರದ, ಹಾಳ ಮಕ್ಕದ್ಲೆ ಇಲ್ಲಿ ಬಂದ್ರೆ ಬೈತಾರೆ ಮಂದಿ. ಏಯ್ ಎದಕ್ಕೆ ಬಂದೀವೋ ಇಲ್ಲಿ ಅಂತ. ಇಲ್ಲಿ ಬರ್ಬೇಕಾದ್ರೆ ಹೆಂಗೆ ಬರ್ಬೇಕ್ರಿ? ಕೈಕಾಲು ಮುಖ ತೊಳ್ಕೊಂಡು, ಹಣ್ಣಿ ಮೇಲೆ ವಿಭೂತಿ ಹಚ್ಚಿಕೊಂಡು, ರುದ್ರಾಕ್ಷಿ ಹಚ್ಚಿಕೊಂಡು ಪ್ರಸನ್ನ ಮನಸ್ಕನಾಗಿ ಇಲ್ಲಿ ಬರ್ಬೇಕು. ಇಲ್ಲಿ ಬಂದು ಕೂಡಲೇ ನೋಡಿರ್ಬೇಕಾರೆ ಯಾರು ಬೇಕಾದವರು, ನಮ್ಮ ಗಂಡು ಮಕ್ಕಳಿಗೆ ಗೊತ್ತಿರ್ತದೆ, ಬರ್ರಿ ನಮಸ್ಕಾರ ಕಾಕಾರ, ಇಲ್ಲಿ ಕೂಡ್ರಿ ಅಲ್ಲಿ ಕೂಡ್ರಿ, ನೋಡ್ರಿ ಎಷ್ಟು ಗೌರವದ. ಈ ಜಾಗಕ್ಕೆ ಬಂದ್ರೆ ಮನುಷ್ಯನಿಗೆ ಒಂದು ಮಹತ್ವ ಬರ್ತದ, ಒಂದು ಕಿಮ್ಮತ್ತು ಬರ್ತದ. ಹಂಗ ಮನುಷ್ಯನಿಗೆ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ನಾವು ಕಿಮ್ಮತ್ತಿನ ಕೆಲಸ ಮಾಡ್ಬೇಕು. ಈ ಶರೀರಕ್ಕೆ ಮಹತ್ವ ಬರ್ಬೇಕಾದ್ರೆ ಈ ಶರೀರದೊಳಗೆ ಏನಿದ್ರ ಮಹತ್ವ ಬರ್ತದ ರೀ? ಪರಮಾತ್ಮನ ವಾಸಸ್ಥಾನ, ಸದ್ಗುಣಗಳು ಇದ್ರ ಮಹತ್ವ ಬರ್ತದೆ. ಹಂಗ ಪ್ರತಿಯೊಂದಕ್ಕೂ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ, ಮಹತ್ವ ಬರಬೇಕಾಗಿತ್ತು ಅಂದ್ರೆ ಆಯಾ ಜಾಗದ ಮ್ಯಾಗ ಬರ್ತದೆ, ಸುಮ್ಮನೆ ಬರಂಗಿಲ್ಲ. ಯಾರ ಜೈಲ್ನಾಗ ಹೋಗಿದ್ರು ಅಂತಂದ್ರೆ, ಅಥವಾ ಊರಾಗ ಯಾರ ಒಬ್ಬ ಅಲ್ಲದ ಕೆಲಸ ಮಾಡ್ತಿದ್ದ, ಸುಮಾರು ಕೆಲಸ ಮಾಡ್ತಿದ್ದ ಅಂತಂದ್ರೆ ಅಂಥ ಮಂದಿನೂ ಭಾಳ ಇರ್ತದ ರೀ. ಭಾಳ ಇರ್ತದಂದ್ರೆ ಬಹುತೇಕ ಎಲ್ಲ ಇಲ್ಲಿದಲ್ರಿ, ಮತ್ತು ಹೊರಗಿನ ನಾವು ನಮ್ಮೂರ ಕಡೆ ಎಲ್ಲ ಊರಾಗ 90% ಮಂದಿ ಹಂಗೆ ಆಗ್ಯದ ಈಗ. ಅದಕ್ಕೆ ಪುರಾಣ ಪ್ರವಚನ ಎಷ್ಟು ಹೇಳಿದ್ರೂ ನಮ್ಮ ಜನ ದಾರಿಗೆ ಬರ್ತಾ ಇಲ್ಲ. ಮುಂಜಾನೆ ಅಪ್ಪ ಅವ್ರ ಜೊತೆ ನಾನು ಪ್ರಸಾದ ಮಾಡುವಾಗ ಒಂದು ಮಾತು ಅಂದೆ ನಾನು. ಅಪ್ಪ ಅವರು ಸಾಮಾಜಿಕ ಕಳಕಳಿ ಎಷ್ಟದ ನೋಡ್ರಿ, ಎಷ್ಟು ನಿಮ್ಮನ್ನು ತಿದ್ದಬೇಕು, ಎಷ್ಟು ನಿಮಗೆ ಒಳ್ಳೇದಾಗಬೇಕಂತ ತಿಳ್ಕೊಂಡು ಅವರ ಪ್ರೀತಿಯಿಂದ ಹೇಳ್ತಾರ, ನಿಮ್ಮನ್ನು ಬೈದು ಹೇಳ್ತಾರ. ಯಾಕಂತಂದ್ರೆ ಒಟ್ಟು ಒಳ್ಳೇದಾಗಲಿ. ಅವ್ರು ಅಂದ್ರು ಈಗ ಇಷ್ಟು ಮಂದಿ ಅದ ರೀ, ಇನ್ನು 10 ವರ್ಷಕ್ಕೆ ಬಹುತೇಕ ಈ ಆಧ್ಯಾತ್ಮ, ಪುರಾಣ, ಪ್ರವಚನ ಇವೆಲ್ಲ ನಿತ್ತು ಹೋಗ್ತಾವೆ ಯಾಂಬಲಂತ ತಿಳ್ಕೊಂಡ ಅಪ್ಪ ಅವರು ಭಾಳ ನೋವಿನ ಮನಸ್ಸಿನಿಂದ ಹೇಳಾಕತ್ತಿದ್ರು. ಯಾಕಂತಂದ್ರೆ ಸಾಮಾಜಿಕ ಕಳಕಳಿ ಇರ್ತದ ಮಹಾತ್ಮರಲ್ಲಿ. ನಿಮ್ಗೆ ಗೊತ್ತಿರಬೇಕು, ಹಾನಗಲ್ಲದ ಗುರು ಕುಮಾರ ಶಿವಯೋಗಿಗಳು ತಮ್ಮನ್ನ ತಾವು ಸಮರ್ಪಣಾ ಮಾಡಿಕೊಂಡಿದ್ರು. ಎದಕ್ಕ? ಸಮಾಜಕ್ಕಾಗಿ. ಈ ಸಮಾಜ ಧಾರ್ಮಿಕದ ಕಡೆಗೆ ಮನಸ್ಸು ಮಾಡಲಿ, ಒಳ್ಳೆಯ ಬದುಕನ್ನ ಕಟ್ಟುಗೋಲಿ ಅಂತ ತಿಳ್ಕೊಂಡ
ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ತಮ್ಮ ಆಯುಷ್ಯವನ್ನು ಸಮಾಜಕ್ಕಾಗಿ ಕಳೆದರು ಪುಣ್ಯಾತ್ಮರೇ. ಹಂಗ ಪರಮ ಪೂಜ್ಯ ಅಪ್ಪಾಜಿಯವರು ಈ ನಾಡಿನಾದ್ಯಂತ ಪ್ರವಚನಾದಿಗಳನ್ನು ಮಾಡಿ ಇಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಾಕತ್ತಾರ ನೋಡ್ರಿ. ಇವತ್ತು ಮತ್ತ ಆ ತೇರು ಮಾಡಿಕೊಟ್ಟು ಊರವ್ರು ಬಂದಾರ. ಯಾವ್ರದು? ಹೊಳೆ ಆಲೂರಪ್ಪ. ಮತ್ತು ಇವತ್ತು ಸದ್ಭಕ್ತರು ಬಂದಾರ. ಎಂತಹ ತೇರು ಮಾಡಿ ಕೊಟ್ಟಾರಂತಂದ್ರ ಅದೇನು ಸಾಮಾನ್ಯ ಅಲ್ಲ. ಅಪ್ಪ ಅವರು ಹರಕಿ ತೇರ್ ಅಂತಂದಾರ. ಅದಕ್ಕೆ ಹರಕಿ ತೇರ್, ಹರಕಿ ಶಬ್ದ ಗೊತ್ತಿರ್ಬೇಕಲ್ಲ ನಿಮ್ಗೆ ತಾಯಂದಿರ. ನೀವು ಏನಾರ ಒಂದೊಂದು ಟೈಮ್ದಾಗ ಅಂತಿರ್ತೀರಿ ನೋಡು, ನಾವು ಹರಕಿ ಹೊತ್ತೀವ್ರಿ ಅಪ್ಪ, ಹರಕಿ ಹೊತ್ತೀವ್ರಿ. ಎದ್ರ ಸಲಾಗಿ ಹರಕಿ ಹೊತ್ತೀರಿ? ಇಂಥದ್ದೊಂದು ಬೇಡ್ಕೊಂಡಿವ್ರಿ, ಅದು ಆಯ್ತು ಅಂತಂದ್ರೆ ನಾ ಹಿಂಗೆ ಮಾಡ್ತೀನಂತ ತಿಳ್ಕೊಂಡು ಹರಕಿ ಹೊತ್ತೀನ್ರಿ ಅಪ್ಪ ಅಂತ ಅಂತೀರಿಲ್ಲ. ಹಂಗ ಇದು ಹರಕಿ ತೇರು ಬಂದದ. ಎಲ್ಲಿ? ಮನಕವಾಡ ಕ್ಷೇತ್ರಕ್ಕೆ. ಅಪ್ಪ ಅವ್ರು ಅಂತಿದ್ರಂತ ಮೊದಲಿನ ಅಪ್ಪ ಅವರು, ತೇರು ಬಂದು ಮಾಡಿ ಎಳೆಯತಕ್ಕಂಥ ತೇರನ್ನು ನಿಲ್ಲಿಸಿ ಮುಂದ ಇಂಥದ ಒಂದು ತೇರು ಮಾಡಿಸಿ ಎಳೆಯವ್ ಬರ್ತಾನ. ಒಂದು ವರ್ಷಕ್ಕೊಮ್ಮೆ ತೇರಲ್ಲ, ಅಮಾಸಿಗೊಮ್ಮೆ ತೇರು ಎಳೆಯವ್ ಜಾತ್ರೆ ಮಾಡವ್ ಬರ್ತಾನಂತ ಅವತ್ತ ಹೇಳಿದ್ರಂತ ಅಜ್ಜ ಅವರು. ಮತ್ತದು ಸಂಕಲ್ಪ ಆಗ್ಬೇಕಲ್ರಿ, ಆ ಸಂಕಲ್ಪ ನಡಿಬೇಕಲ್ರಿ. ಅವತ್ತು ತೇರು ನಿಂದ್ರಿಸಿದ್ದು ಮಹತ್ವಕ್ಕೆ ನಿಂದ್ರಿಸಾರಂತ ಅವರು. ಮುಲ್ಕಿ ಪರೀಕ್ಷೆಗೆ ಬಂದಾಗ ಅವರಿಗೆ ಊಟಕ್ಕೆ, ಆಹಾರಕ್ಕೆ, ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಅಲ್ಲಿ ತಗೊಂಡೋಗಿ ಅವರಿಗೆ ದಾಸೋಹ ಮಾಡ್ತಿದ್ರಂತ. ಇಂಥ ಸ್ವಾಮಿಗಳು ಎಲ್ಲರೂ ಸಿಗ್ತಾರೆ ಏನು? ಜಾತ್ರೆ ಬಂದ್ ಮಾಡಿ, ನಡೆದಿರತಕ್ಕಂಥ ತೇರಿನ ಜಾತ್ರೆಯನ್ನು ಬಂದ್ ಮಾಡಿ 1000 ತೇರುಗಳು ಎಳಿತಾವ್ ಮುಂದಿನ ದಿನಮಾನದೊಳಗ. ಎಂಥವಂತಂದ್ರ ನಡೆದಾಡುವ ತೇರು, ಮಾತನಾಡುವ ತೇರು, 4 ಮಂದಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ವಿದ್ಯಾರ್ಥಿ ರೂಪ ತೇರು ಎಳಿತಾವಂತ ತಿಳ್ಕೊಂಡು ಈ ತೇರನ್ನು ಬಂದ್ ಮಾಡ್ಯಾರ. ಮುಂದೆ ಅವರು ಬಂದ್ ಮಾಡಿ ನಮ್ಮ ಮನಕವಾಡಕ್ಕೆ ತೇರು ಇಲ್ಲದಂಗೆ ಆಗಬಾರ್ದಂತ ತಿಳ್ಕೊಂಡು ಆಗ ಹೇಳಿ ಹೋದ್ರಂತ. ಅವರು ಅಮಾಸೆಗೊಮ್ಮೆ ಜಾತ್ರೆ ಮಾಡವ್ರು ಬರ್ತಾರಲ್ರಿಪ್ಪ ಅಂತ ಹೇಳಿ ಹೋಗಿದ್ರಂತ. ಆ ರೀತಿಯೊಳಗೆ ಹರಕಿ ತೇರು ಮಾಡಿಸ್ಯಾರ ನೋಡ್ರಿ. ಯವ್ವ ನಿಮಗೆ ಭಾಳ ಒಳ್ಳೆಯದು. ನೀವು ಅದು ಅಮಾಸೆಗೊಮ್ಮೆ ಬಹುತೇಕ ಅಪ್ಪ ಅವರ ಸಂಕಲ್ಪದ ಅದು ಏನಂದ್ರೆ ಅಮಾವಾಸ್ಯೆಗೊಮ್ಮೆ ತೇರು ಎಳಿಬೇಕು. ಅದನ್ನು ತೇರು ಎಳಿಬೇಕಾದ್ರೆ ಹಂಗ ಅಲ್ಲ, ನೀವು ಸಂಕಲ್ಪ ಮಾಡ್ಕೋರಿ, ಸಂಕಲ್ಪ ಮಾಡ್ರಿ, ಇಂಥದ್ದು ನಮಗೆ ಕೊಡಬೇಕಪ್ಪ ಅಂತ ತಿಳ್ಕೊಂಡು ಹರಕಿ ಹೊರ್ರಿ. ಆ ಹರಕಿ ಹೊತ್ತು ಹರಕಿ ತೇರ ಅಮಾಸಿಗೊಮ್ಮೆ ಎಳಿರಿ. ಎಲ್ಲರೂ ಕೂಡಿ ಎಳೆಯೋದಲ್ಲಮಂತ. ಅಮಾಸಿಗೊಮ್ಮೆ ಎಲ್ಲರೂ ಬಂದ್ರೆ ಅಪ್ಪ ಅವ್ರು ಏನು ಹೇಳ್ಯಾರಂತಂದ್ರೆ, ಅಮಾಸಿಗೊಮ್ಮೆ 5 ಮಂದಿ ಹೆಸರು ಬರೆಸ್ಬೇಕು. ಅವ್ರ ಮನ್ಯಾನ ಕುಟುಂಬದವ್ರು ಬಂದು ಅಮಾವಾಸ್ಯೆಗೊಮ್ಮೆ ಅಜ್ಜನ ಸುತ್ತೂರಿಗೆ ತೇರು ಎಳಿಬೇಕಂತ. ಹಂಗೆ ನೀವು ಇಲ್ಲಿ ಲಿಸ್ಟ್ನ್ಯಾಗ ಹೆಸರು ಬರೆಸ್ರಿ. ಆ ಹೆಸರು ಬರೆಸಿ ಆ ತೇರು ಎಳ್ಯಾಕ ನೀವು ಸಜ್ಜಾಗ್ರಿ. ಪೂಜ್ಯ ಅಪ್ಪಾಜಿಯವರು ಆ ರೀತಿ ಸಂಕಲ್ಪ ಮಾಡ್ಯಾರ. ಹಂಗೇನಪ್ಪ ಅಂತಂದ್ರೆ ಈ ನಾಡಿನೊಳಗೆ ಮೃತ್ಯುಂಜಯ ಅಪ್ಪ ಅಂತಂದ್ರೆ ಪರಮಾತ್ಮನ ಸ್ವರೂಪಿ ಮಹಾತ್ಮರಿರ್ತಾರೆ ತಾಯಂದಿರ. ಪರಮಾತ್ಮನ ಸ್ವರೂಪಿ. ನೀವೆಲ್ಲರ ಮಕ್ಕಳಿಗೆ ಕರ್ಕೊಂಡು ಜಾತ್ರೆಗೆ ಹೋಗಿರ್ತಾರೆ ನಮ್ಮ ಶರಣರು. ಮಕ್ಕಳಿಗೆ ಕರ್ಕೊಂಡು ಅಥವಾ ಬಿಟ್ಟು ಹೋಗುವಾಗ, ಜಾತ್ರೆಗೆ ಹೋಗುವಾಗ ಅವ್ರನ್ನ ಬಿಟ್ಟು ಹೋಗಾಕ ಬರಂಗಿಲ್ಲ, ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕು. ಅವು ನಾನು ಬರ್ತೀನಿ ಅಂತಿರ್ತಾವೆ. ಅದ್ರಾಗ ನಮ್ಮ ಮಗಳು ನೋಡ್ಬೇಕು ಏನಂತಂದ್ರೆ, ಊರಿಗೆ ಹೊಂಟ್ರಿ ಅಂತಂದ್ರೆ ತಯಾರ ಒಟ್ಟು ಮಕ್ಕಳು. ತವ್ರ ಮನೆಗೆ ಹೊಂಟ್ರಿ ಅಂತಂದ್ರೆ ಅವ ಗಂಡ ತಾನು ಅಟ್ಟು ತಗೊಂಡು ಹೋಗೋತ್ರ ಮೊದಲ ಒಂದು ಬಿಡ್ಬೇಡ ನೋಡಿಲ್ಲಿ ನೋಡ್ರಿ. ಅವು ಈ ಬಗಲಾಗ ಚೀಲ, ಈ ಕೈಯಾಗ ಚೀಲ, ಒಂದು ಬಗಲಾಗ, ಒಂದು ಕೈಯಾಗ, ಒಂದು ಹೆಗಲ ಮ್ಯಾಗ, ಒಂದು 8 ಮಕ್ಕಳು ಹಾಡ್ದಿರ್ತೀರಿ. ಅವ್ರನ್ನೆಲ್ಲ ಎಳ್ಕೊತ ಹೋಗ್ಬೇಕು. ತವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ವಾಂತಿ ಮಾಡ್ಕೋತದ, ಒಂದು ಇದಕ್ಕೆ ಮಾಡ್ತದ, ಎಲ್ಲ ತೊಗೊಂಡೇ ಹೋಗ್ಬೇಕು. ನಮ್ಮವ್ಗ ಅದಕ್ಕೆ ದೇವ್ರು ಅಂದಾರ್ರಿ ಜಗತ್ತಿನೊಳಗ. ಇವಕ್ಕೆ ದೇವ್ರು ಅನ್ಲಿಲ್ಲ, ಇವಕ್ಕೆ ಅಲ್ಲ ದೇವ್ರು ಅಂದರು. ಬೈಬೇಡ್ರಿಪ್ಪ. ಮತ್ತು ನಮ್ಮ ತಾಯಂದಿರಿಗೆ ದೇವ್ರು ಅಂದರು. ಯಾಕಂತಂದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀರಲ್ಲ, ಹೋಗುವಾಗ ಅದು ನಮ್ಮ ಮಗಳು ನೋಡ್ಬೇಕು. ತವ್ರ ಮನೆಗೆ ಹೋಗೋದಾದ್ರೆ, ಜಾತ್ರೆಗೆ ತವ್ರ ಮನೆಗೆ ಹೋಗೋದಾದ್ರೆ ಇನ್ನು 8 ದಿವಸ ಹೋಗೋದತ್ತಂದ್ರೆ ಇವತ್ತು ಸಜ್ಜು ಮಾಡಕತ್ತಾರ. ಚೀಲ ಎಲ್ಲ ಹೋಗ್ಬೇಕು, ಅವನ್ನ ತಕ್ಕ ತವ್ರ ಮನೆಗೆ ಹೋಗ್ಬೇಕು, ಅದು ಚಿಲ್ಲಾಗ ಹಾಕು, ಇದು ಚಿಲ್ಲಾಗ ಹಾಕು, ಎಲ್ಲ ಚೀಲ ತಯಾರು ಮಾಡೋದು. 8 ದಿವಸ ಆಗವನ. ಆ ದಿನ ಬಸ್ ಸಾಯಂಕಾಲ 4 ಗಂಟೆಗೆ ಐತಂದ್ರೆ ಮುಂಜಾನೆ 8ಕ್ಕೆ ಹೋಗ್ಕೊಂಡ್ರು ಬಸ್ ಸ್ಟ್ಯಾಂಡ್ಗೆ. ಯಾಕ ತವ್ರ ಮನೆಗೆ ಹೋಗೋದಂದ್ರೆ ಅಷ್ಟು ಹುರುಪ್ರಿ ನಮ್ಮ ಮವುಗಳಿಗೆ. ಮತ್ತು ಅತ್ತಾಗಿಂದ ಬರುವಾಗ ಗಂಡನ ಮನೆಗೆ ನಾಳೆ ಹೋಗೋದತ್ತಂದ್ರೆ ಇವತ್ತು ಚೀಲ ಸಜ್ಜ ಇರಂಗಿಲ್ಲ. ಅದು ಗಂಡನ ಮನೆಗೆ ಬರ್ಬೇಕಂದ್ರೆ ನಾಳೆ ಹೋಗೋದತ್ತಂದ್ರೂ
ಚೀಲ ಸಜ್ಜ ಇರಂಗಿಲ್ಲ. ಆ ನಂತರ ಬಸ್ ಸ್ಟ್ಯಾಂಡ್ಗೆ ಯಾವಾಗ ಬರುದು ರೀ? ಬಸ್ಸು ಹಾದ ನಂತರ ಬರುದು. ಅವ ಫೋನ್ ಹಚ್ತಾನ, ಅಲೋ ಇನ್ನೂ ಬಂದಿಲ್ಲನ ಕೇಳ್ತಾನ ಅವ ಗಂಡಪ್ಪ. ಇನ್ನೂ ಬಂದಿಲ್ಲ? ಇಲ್ರಿ ನಾ ಎಲ್ಲ ಬಂದಿನ್ರಿ, ಬಸ್ ಸ್ಟ್ಯಾಂಡ್ಗೆ ಬರ್ಗುಡ್ದ ಬಸ್ ಹೋಗ್ಯದ. ಬಸ್ ಸ್ಟ್ಯಾಂಡ್ಗೆ ಬರ್ಗುಡ್ದ ಬಸ್ ಹೋಗ್ಯದು, ಬಸ್ ಹಾದಿಂದ ನೀ ಬಂದಿಯೋ? ಬಸ್ ಹಾದಿಂದ ನೀವು ಬಂದಿರಿಯವ. ನಾವು ಸಣ್ಣವರಿದ್ದಾಗ ಕಡ್ಡಿ ಆಡ್ಸೋರು ಬರ್ತಿದ್ರಿ, ನೀವು ನೋಡಿರ್ಲಿ ಅಂಬಲ್ಲ. ಸಣ್ಣವರಿದ್ದಾಗ ಕಡ್ಡಿ ಆಡ್ಸೋರು ಬರ್ತಿದ್ರು, ಅವ್ರ ಮನೆ ಮುಂದೆ ಬಂದು ನಿಂತು ಅಂತಿದ್ರು, ತವ್ರ ಮನೆಗೆ ಹೋಗುವಾಗ ಹೆಂಗೆ ಹೋಗುತ್ತಾಳ ಅಂದ ಕೂಡಲೇ ಕಡ್ಡಿ ಕುಣಿತಿತ್ತದು, ದೈ 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 ಅಂತ ಕಡ್ಡಿ ಕುಣಿತಿತ್ತದು. ಮತ್ತು ಗಂಡನ ಮನೆಗೆ ಹೋಗುವಾಗ ಅಂದ ಕೂಡಲೇ ಕುಯ್ ತೊಳ್ಕೊತ್ಕೊಂಡಿರ್ತಿತ್ತು ಅದು ಕಡ್ಡಿ.